ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ವಿಶ್ವದಾದ್ಯಂತ ಆಗಸ್ಟ್ 1ರಿಂದ ಆಗಸ್ಟ್ 7ರ ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ತಾಯಿಯ ಹಾಲಿನ ಮಹತ್ವ ಹಾಗೂ ಅದರ ಪ್ರಯೋಜನ ಹಾಗೂ ತಾಯಿಯಂದರಿಗೆ ಒಂದಷ್ಟು ಸಲಹೆಯನ್ನ ನೀಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಹೇಶ್ ಆಸ್ಪತ್ರೆಯ ಮಕ್ಕಳ ತಜ್ಞೆಯಾದಂತಹ ಜೋಸ್ನಿ ಟೆಲ್ಲಿಸ್ ಅವರು. ಬನ್ನಿ ಮೇಡಮ್, ಅವ್ರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮ್ಯಾಮ್, ಮೊದಲನೇದಾಗಿ ತಾಯಿಯ ಹಾಲು ಎಷ್ಟು ಮಹತ್ವದ್ದು ಮತ್ತು ಮಗುವಿಗೆ ಯಾಕೆ ಅದು ಅತ್ಯುತ್ತಮ ಆಹಾರ ಅಂತ ಹೇಳಿ? ಈಗ ತಾಯಿಯ ಹಾಲು ನಾವೇನಂತ ಹೇಳ್ತೀವಿ ಅಂತಂದ್ರೆ ಫಸ್ಟ್ ವ್ಯಾಕ್ಸಿನ್, ಮಗುವಿಗೆ ಸಿಗುವಂತಹ ಫಸ್ಟ್ ವ್ಯಾಕ್ಸಿನ್ ಆಗಿರುತ್ತೆ. ಅದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಆ ಮಗುವಿಗೆ. ಆ ಒಂದು ತಾಯಿಯ ಹಾಲಿನಲ್ಲಿ ನಿಮ್ಗೆ ಬೇಕಾಗಿರುವಂತಹ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಆಂಟಿಬಾಡೀಸ್ ಅಂಡ್ ಮತ್ತೆ ಏನು ಬ್ರೈನ್ ಡೆವಲಪ್ಮೆಂಟ್ ಆಗುವಂತಹ ಏನು ಅಂಶಗಳು ಬೇಕು ಅದು ಕೇವಲ ತಾಯಿಯ ಎದೆ ಹಾಲಿನಲ್ಲಿ ಮಾತ್ರ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಮಿನರಲ್ಸ್ ಆಗಿರ್ಬೋದು ಪ್ರತಿಯೊಂದು ತಾಯಿಯ ಹಾಲಲ್ಲಿ ಇರುತ್ತೆ. ಹಾಗೂ ತಾಯಿಯ ಹಾಲಲ್ಲಿ 80% ನೀರಿರುತ್ತೆ. ಹಾಗಾಗಿ ಒಂದು ಸಮತೋಲನ ಆಹಾರ ಆಗಿರುತ್ತೆ. ಹಾಗಾಗಿ ತಾಯಿಯ ಹಾಲು ತುಂಬಾ ಶ್ರೇಷ್ಠ. ಈಗ ಮೊದಲ ತಾಯಿ ಅಂದ್ರೆ ಹಳದಿ ಹಾಲು ಏನ್ ಬರುತ್ತೆ ಅದು ಎಷ್ಟು ಮುಖ್ಯ ಮಗುವಿಗೆ ಅಂತ? ಈ ಹಳದಿ ಹಾಲನ್ನ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಇದೇ ಆಕ್ಚುಲಿ ಮಗುವಿನ ಫಸ್ಟ್ ವ್ಯಾಕ್ಸಿನ್. ಸೊ ಮಗುವಿನ ಹತ್ರ ಯಾವುದೇ ಒಂದು ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಈ ಕೊಲೆಸ್ಟ್ರಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಅದರಿಂದನೇ ಮಗುವಿಗೆ ಬೇಕಾಗಿರುವಂತಹ ಏನು ಈ ರೋಗ ನಿರೋಧಕ ಶಕ್ತಿಗಳು ಆ 3 ದಿನದಲ್ಲಿ ಏನು ಹಳದಿ ಹಾಲು ಬರುತ್ತೆ ಅದರಲ್ಲೇ ಯಥೇಚ್ಛವಾಗಿ ಇರುತ್ತೆ. ಹಾಗಾಗಿ ಅದನ್ನ ಎಷ್ಟು ಬರುತ್ತೆ ಅಷ್ಟು ಮಗುವಿಗೆ ಕೊಡ್ತಾ ಹೋಗ್ಬೇಕು. ಈಗ ತಾಯಿ ಹಾಲಿನಿಂದ ಆಗುವಂತ ಮಗುವಿಗೆ ಪ್ರಯೋಜನ ಏನು ಅಂತ ಹೇಳಿ? ಫಸ್ಟ್ ಹೇಳಿದೆ ನಾನು, ತಾಯಿಯ ಹಾಲೇ ಒಂದು ಸಮತೋಲನದ ಆಹಾರ ಅಂತ ಹೇಳಿದೆ. ಸೊ ತಾಯಿಯ ಹಾಲಲ್ಲಿ ಮಗುವಿಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಒಂದು. ಇನ್ನೊಂದು, ಮಗುವಿನ ಏನು ಗಟ್ ಅಂತ ಹೇಳ್ತೀವಿ ಅದು ಅಷ್ಟೊಂದು ಮೆಚ್ಯೂರ್ ಆಗಿರಲ್ಲ. ನೀವು ಬೇರೆ ಆಹಾರವನ್ನು ಕೊಟ್ರೆ ಅದನ್ನ ಡೈಜೆಸ್ಟ್ ಮಾಡೋಷ್ಟು ಅದ್ರ ಹತ್ರ ಕೆಪಾಸಿಟಿ ಇರೋದೇ ಇಲ್ಲ. ಹಾಗಾಗಿ ತಾಯಿಯ ಹಾಲು ಮಗುವಿಗೆ ಈಸಿಯಾಗಿ ಜೀರ್ಣ ಮಾಡ್ಲಿಕ್ಕೆ ಆಗತ್ತೆ. ಸೊ ಮಗು ಇದನ್ನ ಈಸಿಯಾಗಿ ಜೀರ್ಣ ಮಾಡುತ್ತೆ. ಹಾಗೂ ಎಲ್ಲಾ ತರಹದ ಅಂಶಗಳು ಈ ಹಾಲಲ್ಲಿ ಇರುತ್ತೆ. ಅದರ ಜೊತೆಗೆ ಈ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಆಯ್ತಾ, ಅದರ ಜೊತೆಗೆ ಮತ್ತೆ ಈಗಿನ ಕಾಲದಲ್ಲಿ ನಾವು ತುಂಬಾ ನೋಡ್ತಾ ಇದ್ದೀವಿ, ತುಂಬಾ ಅಲರ್ಜೀಸ್ ಎಲ್ಲ. ಈ ಆಂಟಿ ಅಲರ್ಜನ್ಸ್ ಕೂಡ ತಾಯಿಯ ಎದೆ ಹಾಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ಈ ಒಬೆಸಿಟಿ ಈಗ ಜಾಸ್ತಿ ಆಗ್ತಾ ಇದೆ. ಓಕೆನಾ, ನೀವು ನಿಮ್ಮ ಮಗುವಿಗೆ ನಿಮ್ಮ ಹಾಲನ್ನೇ ಕೊಟ್ಟಿದ್ರೆ ಸೊ ಈ ಒಬೆಸಿಟಿ ಕೂಡ ಕಡಿಮೆ ಮಾಡ್ಬೋದು. ಮಧುಮೇಹ ಏನ್ ಡಯಾಬಿಟಿಸ್ ಅಂತ ನೋಡ್ತಾ ಇದೀವಿ ಅದನ್ನು ಕೂಡ ಕಡಿಮೆ ಮಾಡ್ಬೋದು. ಹಾಗೂ ಮುಂದೆ ಈ ಹಾರ್ಟ್ ಡಿಸೀಸ್ ಕೂಡ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಕೂಡ ನೀವು ಏನು ತಾಯಿಯ ಹಾಲಿನಲ್ಲಿ ಇರುವ ಅಂಶದಿಂದ ಅದನ್ನು ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಹಾಗಾಗಿ ತಾಯಿಯ ಹಾಲನ್ನೇ ಮಗುವಿಗೆ ಕೊಡ್ಬೇಕು ಫಸ್ಟ್ 6 ತಿಂಗಳು. ಬೇರೆ ಏನು ಬೇಡ, ತಾಯಿಯ ಹಾಲನ್ನು ಕೊಟ್ರೆ ಒಂದು ಪರಿಪೂರ್ಣವಾದ ಸಮತೋಲನ ಆಹಾರ ಮಗುವಿಗೆ ಸಿಗುತ್ತೆ. ಓಕೆ, ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ಮ್ಯಾಮ್, ತಾಯಿಗ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬೋದಾ? ದೆರ್ ಈಸ್ ಸಮಥಿಂಗ್ ಲೈಕ್ ಈಗ ಮಗುವಿಗೆ ಆಂಟಿ ಇನ್ಫ್ಲಮೇಟರಿ ಜ್ವರ ಬರುತ್ತೆ. ಜ್ವರ ಬರದೇ ಇರುವಂತಹ ಒಂದು ಅಂಶಗಳು ತಾಯಿಯ ಎದೆ ಹಾಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ಈ IgG ಏನು ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅದು ಮಗುವಿನಲ್ಲಿ ಡೈರೆಕ್ಟ್ ಆಗಿ ಅವರು ಹಾಲು ಕುಡಿಸ್ತಾರೆ ಅಲ್ವಾ, ಡೈರೆಕ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಇದ್ರ ಮೂಲಕ ಏನಾಗುತ್ತೆ, ಮಗು ಸ್ವಲ್ಪ ಯಾವುದೇ ರೋಗ ಕೂಡ ಬಂದ್ರು ಅದನ್ನ ಫೈಟ್ ಮಾಡೋಷ್ಟು ಕೆಪಾಸಿಟಿ ಮಗುವಿಗೆ ಬರುತ್ತೆ. ಸೊ ಆಸ್ ಸೂನ್ ಮಗು ಬಂದ ತಕ್ಷಣ, ಮಗು ಹುಟ್ಟಿದ ತಕ್ಷಣ ಅದ್ರಲ್ಲಿ ಯಾವ ಏನು ರೋಗ ನಿರೋಧಕ ಶಕ್ತಿಗಳು ಇರಲ್ಲ. ಹಾಗಾಗಿ ನಾವು ಒಂದೊಂದು ವ್ಯಾಕ್ಸಿನ್ ಗಳನ್ನ ಕೊಡೋದ್ರ ಮೂಲಕ ಅದರಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನ ಹಾಕ್ತಿವಿ. ಬಟ್ ಹುಟ್ಟಿದ ತಕ್ಷಣ ಯಾವ್ದು ಫಸ್ಟ್ ವ್ಯಾಕ್ಸಿನ್ ಅಂತ ಅಂದ್ರೆ ನಮ್ಮ ತಾಯಿಯ ಎದೆ ಹಾಲು ಇದೆಲ್ಲ ಅದೇ ವ್ಯಾಕ್ಸಿನ್ ಆಗಿರುತ್ತೆ. ಓಕೆ, ಈಗ ಹೆರಿಗೆ ಆದ ತಕ್ಷಣ ಅಂದ್ರೆ ಎಷ್ಟು ಗಂಟೆ ಒಳಗೆ ಅಂದ್ರೆ ಎಷ್ಟು ಸಮಯದಲ್ಲಿ ಮಗುವಿಗೆ ಹಾಕೊಡ್ಬೇಕು? ಈಗ ನೋಡಿ, ನಾರ್ಮಲ್ ಡೆಲಿವರಿ ಆಗುತ್ತೆ. ಮಗು ಹುಟ್ಟಿದ ತಕ್ಷಣ ಅಳುತ್ತೆ ಅಂತ ಅಂದ್ರೆ ಅದನ್ನ ತಕ್ಷಣ ನೀವು ಏನ್ ಮಾಡ್ಬೇಕು, ತಾಯಿ ಎದೆ ಹಾಲನ್ನ ಕುಡ್ಸಕ್ ಶುರು ಮಾಡ್ಬೇಕು ಹುಟ್ಟಿದ ತಕ್ಷಣವೇ. ಆಯ್ತಾ, ಇನ್ ಕೇಸ್ ಏನಾದ್ರು ಕಾಂಪ್ಲಿಕೇಶನ್ಸ್ ಇದ್ರೆ ಆ ಮಗು ICUಗೆ ಹೋಗುತ್ತೆ. ಸೊ ನಾವು ಏನ್ ಹೇಳ್ಬೋದು ಅಂತಂದ್ರೆ ಅರ್ಧದಿಂದ 1 ಗಂಟೆ ಒಳಗೆ ಆದಷ್ಟು ಬೇಗ ಮಗುವಿಗೆ ಎದೆ ಹಾಲನ್ನು ಕೊಡಿಸಿದ್ರೆ ಒಳ್ಳೇದು.
ಅರ್ಧದಿಂದ 1 ಗಂಟೆ ಒಳಗೆ. ಹೌದು ಹೌದು. Okay. ಈಗ ನಾರ್ಮಲ್ ಡೆಲಿವರಿ ಆದಾಗ ನೀವು ಹೇಳಿದ್ರಿ, ಈಗ ಸಿಸೇರಿಯನ್ ಆದಂತಹ ಸಂದರ್ಭದಲ್ಲಿ ಆ ಟೈಮಲ್ಲಿ ಹೇಗೆ? ಇದ್ರೂ ಕೂಡ ಆಸ್ ಸೂನ್ ತಾಯಿ ಶಿಫ್ಟ್ ಆಗಿದ ತಕ್ಷಣ ಬಾಡಿಗೆ ಶಿಫ್ಟ್ ಆಗ್ತಾರೆ, ತಕ್ಷಣ ನೀವು ಹಾಲು ಉಣಿಸಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ. ಕೆಲವೊಂದು ಸಂದರ್ಭದಲ್ಲಿ ಈಗ ತೂಕ ಕಡಿಮೆ ಇರುವಂತಹ ಮಕ್ಕಳು ಇರ್ಬೋದು, ಅಂದ್ರೆ ಮಗುವನ್ನ ಕರ್ಕೊಂಡೋಗಿ ಬೇರೆ ಕಡೆಯಲ್ಲಿ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಹೇಗೆ? ಸೊ ಅಂತ ಸಂದರ್ಭದಲ್ಲಿ ಮಗುವಿಗೆ ಇನ್ನು ಏನು ಸಕ್ಕಿಂಗ್ ರಿಫ್ಲೆಕ್ಸ್ ಆಗಿರ್ಬೋದು ಅದೇನು ಡೆವಲಪ್ ಆಗಿರಲ್ಲ. ಸೊ ಆಗ ಅವರು NICU ಏನ್ ಮಾಡ್ತಾರೆ, ಫಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಹಾಲು ಕುಡ್ಸಕ್ ಟ್ರೈ ಮಾಡ್ತಾರೆ. ನಂತರ ಏನ್ ಮಾಡ್ತೀವಿ, ಮಗು ಹಾಲು ಕುಡಿತಾ ಇದೆ ಅಂತ ಅಂದ್ರೆ ಪಲಡ ಅಂತ ಯೂಸ್ ಮಾಡ್ತೀವಿ, ಆಯ್ತಾ. ಸೊ ಆ ಪಲಡ ಮೂಲಕ, ಅದೊಂದು ಸಿಲ್ವರ್ ಕಲರ್ ಬೀಕ್ ತರ ಇರುತ್ತೆ, ನಾವು ಪಲಡ ಅಂತ ಹೇಳ್ತೀವಿ, ಅದ್ರ ಮೂಲಕ ನಾವು ಹಾಲು ಕುಡ್ಸಕ್ಕೆ ಹೋಗ್ತೀವಿ. ಬಾಟಲ್ ಅಲ್ಲಿ ಖಂಡಿತವಾಗ್ಲೂ ಹಾಲು ಕುಡ್ಸಕ್ ಹೋಗ್ಬೇಡಿ. ನೀವಾಗಿಯೇ ಏನ್ ಮಾಡ್ತೀರಾ, ಇನ್ಫೆಕ್ಷನ್ ಅನ್ನ ಮಗುವಿಗೆ ಕೊಟ್ಟಂಗೆ ಆಗುತ್ತೆ. ಸೊ ಅದ್ರ ನಂತರ ಮಗು ರೆಡಿ ಇದೆ ಅಂತ ಅಂದಾಗ ಎದೆ ಹಾಲನ್ನ ಕೊಡೋದಿಕ್ಕೆ ಶುರು ಮಾಡ್ತೀವಿ. ಹಾಗೂ ಈ ದಿನಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳಲ್ಲಿ ಸ್ವಲ್ಪ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಅವರು ಎದೆಯನ್ನ ಕಚ್ಚಬೇಕು. ಅದ್ರ ನಂತರ ತಾಯಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೇಕು ಹಾಲನ್ನ. ಆ ಎಕ್ಸ್ಪ್ರೆಸ್ ಮಾಡಿದ ಹಾಲನ್ನ ಎಕ್ಸ್ಟ್ರಾ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಹೇಳ್ದೆ, ಹೌದು ಪ್ರೀಮೆಚೂರ್ಡ್ ಬೇಬೀಸ್ ಅಷ್ಟೊಂದು ಸಕ್ ಮಾಡಲ್ಲ, ಅವ್ರ ಹತ್ರ ಅಷ್ಟೊಂದು ಎನರ್ಜಿ ಇರಲ್ಲ. ಹಾಗಾಗಿ ಅವ್ರು ಎಷ್ಟು ಸಕ್ ಮಾಡಕ್ಕಾಗತ್ತೆ ಅಷ್ಟು ಸಕ್ ಆದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಾಲನ್ನ ಅವರು ಹಿಂಡಿ ಅದನ್ನ ಮಗುನ ಪಲಡ ಮೂಲಕ ಅಥವಾ ಗ್ಲಾಸ್ ಅಂಡ್ ಚಮಚದ ಮೂಲಕ ಕುಡಿಸಿದ್ರೆ ಒಳ್ಳೇದು. ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPD ಇಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 hours. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ. ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ಬ್ರೇಕ್ ನಂತರ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅಂದ್ರೆ ಮೊದಲ ಮಗು ಆಗಿರುತ್ತೆ, ಅವರಿಗೆ ಹಾಲು ಉಣಿಸೋಕೆ ಅಷ್ಟು ಸರಿಯಾಗಿ ಅಂದ್ರೆ ಅನುಭವ ಇರೋದಿಲ್ಲ. ಅವರಿಗೆ ನಿಮ್ಮ ಸಲಹೆ ಏನಂದ್ರೆ ಯಾವೆಲ್ಲ ರೀತಿಯಲ್ಲಿ ಅವರು ಹಾಲು ಉಣಿಸಬಹುದು ಅಂತ ಹೇಳಿ, ಹೇಗೆ? ವೆರಿ ಸಿಂಪಲ್. ಫಸ್ಟ್ ಮಗುವಿನ ತಲೆ ಎಲ್ಬೋ ಹತ್ರ ಬರ್ಬೇಕು, ಆಯ್ತಾ. ಮಗುವಿನ ಬಟಕ್ಸ್ ಏನಿದೆ ಅದು ಪಾಮ್ ಹತ್ರ ಬರ್ಬೇಕು, ಆಯ್ತಾ, ಹಸ್ತದ ಹತ್ರ ಬರ್ಬೇಕು. ಸೊ ಹೀಗೆ ಮಗುವಿಗೆ ಏನ್ ಮಾಡ್ಬೇಕು, ನೀವು ಪೊಸಿಷನ್ ಮಾಡ್ಬೇಕು. ಆಮೇಲೆ ಮಗುವಿನ ಹೊಟ್ಟೆ ನಿಮ್ಮ ಹೊಟ್ಟೆಗೆ ತಾಗ್ಬೇಕು, ಆಯ್ತಾ. ಮಗುವಿನ ಬಾಯಿ ತಾಯಿಯ ಎದೆ ಹತ್ರ ಇರ್ಬೇಕು. ಸೊ ಈ ಒಂದು ಕೈಯಲ್ಲೇ ಮಗುವನ್ನ ಬ್ಯಾಲೆನ್ಸ್ ಮಾಡಿ ಈ ಇನ್ನೊಂದು ಕೈಯಿಂದ ಏನ್ ಮಾಡ್ಬೇಕು, ಸ್ವಲ್ಪ ಮಗುನ ಟುವರ್ಡ್ಸ್ ದ ಬ್ರೆಸ್ಟ್ ಟಿಲ್ಟ್ ಮಾಡ್ಬೇಕು. ಅದ್ರ ನಂತರ ಏನ್ ಮಾಡ್ಬೇಕು, ಮಗು ಹಾಲು ಕುಡಿಬೇಕಾದ್ರೆ ಪೂರ್ತಿ ಬಾಯಿ ಓಪನ್ ಆಗಿರ್ಬೇಕು, ಆಯ್ತಾ. ಆಮೇಲೆ ಏನು ನಾವು ನಿಪ್ಪಲ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಸುತ್ತ ಬ್ಲಾಕ್ ಕಲರ್ ಏರಿಯೋಲಾರ್ ಅಂತ ಇರುತ್ತೆ, ಅದಷ್ಟು ಕೂಡ ಮಗುವಿನ ಬಾಯಿ ಒಳಗಿರ್ಬೇಕು. ಹಾಗೂ ಮಗುವಿನ ಏನು ಲಿಪ್, ಕೆಳಗಡೆ ಲಿಪ್ ಇರುತ್ತಲ್ಲ, ಅದು ಎವರ್ಟೆಡ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಆಗ ಏನಾಗಿದೆ, ಸೊ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇದೆ, ಮಗು ಕರೆಕ್ಟ್ ಆಗಿ ಲ್ಯಾಚ್ ಆಗಿದೆ, ಅದರಿಂದ ಮಗುಗೆ ಹಾಲು ತುಂಬಾ ಸಲೀಸಾಗಿ ಹೋಗುತ್ತೆ. ದಿಸ್ ಇಸ್ ಹೌ ಏನು ಒಂದು ಹೊಸ ತಾಯಿ ಯಾರು ಇದ್ದಾರೆ ಅವರು ಪ್ರಾಕ್ಟೀಸ್ ಮಾಡ್ಬೋದು. ಡೈಲಿ ಕೊಡ್ತಾ ಕೊಡ್ತಾ ಏನಾಗುತ್ತೆ, ಅವರಿಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಈಗ ಮಗು ಅಂದ್ರೆ ಸರಿಯಾದ ರೀತಿಯಲ್ಲಿ ಹಾಲು ಕುಡಿತಾ ಉಂಟಾ ಅಂತ ತಾಯಿಗೆ ಹೇಗೆ ಗೊತ್ತಾಗುತ್ತೆ? ಒಂದು ಮಗು ಹಾಲು ಕುಡ್ದಿದ ತಕ್ಷಣ 2 ಗಂಟೆ ಮಲಗುತ್ತೆ ಆರಾಮಾಗಿ. 2 ಗಂಟೆಗೆ ಅದು ಎಚ್ಚರನೇ ಆಗಲ್ಲ. ಸೊ ಆಗ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ಹೊಟ್ಟೆ ತುಂಬಿದೆ ಅಂತ ಆಯ್ತು ಒಂದು. ಇನ್ನೊಂದು, ಮಗು ಒಂದು 8-10 ಸಲ ಯೂರಿನ್ ಪಾಸ್ ಮಾಡುತ್ತೆ.
ಸೊ ಆಗ ನಮ್ಗೆ ಏನು ಅದು ಸೂಚನೆ ಅಂತಂದ್ರೆ ಮಗುವಿಗೆ ಹಾಲು ಕರೆಕ್ಟ್ ಆಗಿ ಹೋಗಿದೆ, ಅಡಕ್ವೇಟ್ ಆಗಿದೆ ಅಂತ ಆಗತ್ತೆ. ತಾಯಿಯ ಎದೆಯಲ್ಲಿ ಅಡಕ್ವೇಟ್ ಆಗಿ ಇದೆ ಹಾಲು ಅಂತ. ದಿಸ್ ಇಸ್ ಹೌ ಯು ಕ್ಯಾನ್ ಗೆಟ್ ಟು ನೋ ದಟ್ ಮಗುವಿಗೆ ಕರೆಕ್ಟ್ ಆಗಿ ಹಾಲು ಸಿಗ್ತಾ ಇದೆ. ಅದ್ರ ಜೊತೆಗೆ ಮಗು ಡೈಲಿ ವೇಟ್ ಗೇನ್ ಆಗತ್ತೆ, ಪ್ರತಿದಿನನೂ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ರ ಮೂಲಕ ನಿಮ್ಗೆ ನೋಡ್ಬೋದು ದಟ್ ಮಗುವಿಗೆ ಹಾಲು ಸಾಕಾಗ್ತಿದೆ ಅಂತ. ಈಗ ಮಗುವಿಗೆ ಅಂದ್ರೆ ನಾವು ಹಿಂದೊಮ್ಮೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ಕೆಲವರಿಗೆ ಮಗುವಿಗೆ ಹಾಲು ಸಾಕಾಗುತ್ತೋ ಇಲ್ವೋ ಅಂತ ಭಯ ಇರುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಈ ಭಯನ ಫಸ್ಟ್ ನೀವು ಇದನ್ನ ತಲೆಯಿಂದನೇ ತೆಗ್ದಾಕ್ಬೇಕು, ಆಯ್ತಾ? ಇದು ಯೂಶಲಿ ನಮ್ಮ ತಪ್ಪು ಕಲ್ಪನೆ. ಏನಂತಂದ್ರೆ ಹಾಲು ಉತ್ಪಾದನೆಗೆ ನಮ್ಗೆ ಹಾರ್ಮೋನ್ಸ್ ಅಗತ್ಯ, ಇನ್ನೊಂದು ನಮ್ಮ ಪಾಸಿಟಿವ್ ಥಿಂಕಿಂಗ್ ತುಂಬಾ ಅಗತ್ಯ ಆಗಿರುತ್ತೆ. ಈಗ ಬಾಣಂತಿಯರಿಗೆ ಮೇನ್ ಆಗಿ ಸುತ್ತಮುತ್ತಲು ಇರುವ ಹಸ್ಬೆಂಡ್ ಆಗಿರ್ಬೋದು ಅಥವಾ ಅತ್ತೆ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಇವರ ಸಪೋರ್ಟ್ ತುಂಬಾ ಅಗತ್ಯ ಆಗಿರುತ್ತೆ. ಇವ್ರು ಏನ್ ಹೇಳ್ತಾರೆ ಅದರ ಪರಿಣಾಮ ಅವರ ಮನಸ್ಸಿನ ಮೇಲೆ ನೇರವಾಗಿ ಬೀಳ್ತಾ ಇರುತ್ತೆ. ಹಾಗಾಗಿ ಈಗ ಹಾಲು ಎಷ್ಟು ಬರುತ್ತೆ ಅಂತ ನಾವು ಹಿಂಡಿ ನೋಡ್ಬಾರ್ದು. ಹಿಂಡಿ ನೋಡಿದಾಗ ಏನಾಗುತ್ತೆ, ಹಾಲು ಸ್ವಲ್ಪ ಕಡಿಮೆನೆ ಬರುತ್ತೆ. ಅದನ್ನ ನೋಡ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ, ನಂಗೆ ಹಾಲು ಸಾಕಾಗಲ್ಲ ಏನೋ, ಮತ್ತೆ ಮಗುನು ಕೂಡ ಈ ಕಡೆ ತುಂಬಾ ಅಳ್ತಾ ಇರುತ್ತೆ, ಹಾಲು ಸಾಕಾಗಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಪಕ್ಕದಲ್ಲಿ ಅಜ್ಜಿ ಇದ್ರು ಅಥವಾ ಅತ್ತೆ ಇದ್ರು ಅಥವಾ ಯಾರೋ ಫ್ರೆಂಡ್ಸ್ ಇದ್ರು, ಹೌದು ನಿನಗೆ ಹಾಲು ಸಾಕಾಗ್ತಿಲ್ಲ ಅದಕ್ಕೆ ಮಗು ತುಂಬಾ ಅಳುತ್ತೆ ಅಂತ ಹೇಳ್ತಾರೆ. ಈ ಅಷ್ಟು ನೆಗೆಟಿವ್ ಥಾಟ್ಸ್ ಯಾವಾಗ ಆ ಒಂದು ಬಾಣಂತಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಅವರ ಹಾಲು ಉತ್ಪಾದನೆ ಸ್ಟಾಪ್ ಆಗ್ಬಿಡುತ್ತೆ. ಹಾಗಾಗಿ ಏನಂತಂದ್ರೆ ಎಷ್ಟು ನಿಮ್ಮ ಮಗುವಿಗೆ ಹಾಲು ಬೇಕು ಅಷ್ಟು ಹಾಲು ತಾಯಿಯ ಎದೆಯಲ್ಲಿ ಉತ್ಪಾದನೆ ಆಗುತ್ತೆ. ಹೇಗೆ? ವೆರಿ ಸಿಂಪಲ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ. ಈಗ ನಮ್ಗೆ ಬೇಜಾರಾದಾಗ ನಾವು ಅಳ್ತೀವಿ, ಎಷ್ಟು ಅಳ್ತೀವಿ, ಎಷ್ಟು ದುಃಖ ಆಗುತ್ತೆ ಅಷ್ಟು ಅಳ್ತಾನೆ ಇರ್ತೀವಿ, ಕಣ್ಣೀರು ಬರ್ತಾನೆ ಇರುತ್ತೆ. ಮೊದಲನೇದು ಏನೇ ಆದ್ರೂ ನನ್ನ ಮಗುವಿಗೆ ನಾನು ತಾಯಿಯ ಎದೆ ಹಾಲನ್ನೇ ಕೊಡ್ತೀನಿ ಅನ್ನುವ ಒಂದು ಛಲ, ವಿಶ್ವಾಸ ಆಗಿದ್ರೆ, ಇನ್ನೊಂದು ಹಾರ್ಮೋನ್ಸ್, ಈ ಎರಡರ ಮುಖಾಂತರ ಏನಾಗುತ್ತೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಈಗ ತಾಯಿ ಮಗು ಅಳ್ತಾ ಇದ್ದಾಗ ಮಗುನ ನೋಡುತ್ತೆ. ಸೊ ನೋಡಿದಾಗ ಏನಾಗುತ್ತೆ, ಕಣ್ಣಿಂದ ಮೆಸೇಜ್ ಬ್ರೈನಿಗೆ ಹೋಗುತ್ತೆ, ಅತ್ತಾಗ ಆ ಸೌಂಡ್ ಇಂದ ಬ್ರೈನ್ಗೆ ಮತ್ತೆ ಮೆಸೇಜ್ ಹೋಗುತ್ತೆ, ಮಗುನ ಎತ್ಕೊಂಡಾಗ ಸ್ಪರ್ಶ ಆಗುತ್ತೆ, ಅದ್ರಿಂದನೂ ಮತ್ತೆ ಮೆಸೇಜ್ ಬ್ರೈನಿಗೆ ಹೋಗುತ್ತೆ. ಇದ್ರೆಲ್ಲ ಮೂಲಕ ನಾನು ಹಾಲು ಕುಡಿಸ್ತೀನಿ ಎನ್ನುವ ಇನ್ನೊಂದು ಮೆಸೇಜ್ ಇಂದ ಏನಾಗುತ್ತೆ, ಪ್ಲಸ್ ಹಾರ್ಮೋನ್ಸ್ ಹಾಲು ಉತ್ಪಾದನೆಗೆ ಹೆಲ್ಪ್ ಮಾಡಿ ಹಾಲು ಸರಾಗವಾಗಿ ಬರುತ್ತೆ. ಮತ್ತೆ ಮಗು ಎಷ್ಟು ಕಚ್ಚುತ್ತೆ ಅಷ್ಟು ಹಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದೇ ಸಿಗ್ನಲ್ ಕೊಡೋದು ಬ್ರೈನ್ಗೆ, ಆಯ್ತಾ? ಸೊ ಮಗುಗೆ ಹಾಲು ಬೇಕು ಅಂತ ಮಗು ಕಚ್ಚಿದಾಗ ಮಾತ್ರ, ಅಥವಾ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಅಥವಾ ಬಾಟ್ಲ್ ಅಲ್ಲಿ ಅದು ಪಂಪ್ ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡಿದ್ರೆ ಆಗ ಅಷ್ಟೊಂದು ಹಾಲು ಬರಲ್ಲ. ಓಕೆ, ಈಗಂದ್ರೆ ತಾಯಿ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳೋದು. ಮತ್ತೊಂದು ಹಾರ್ಮೋನ್ಸ್, ಅದು ಬಿಟ್ಟು ಅಂದ್ರೆ ಹಾಲು ಜಾಸ್ತಿ ಆಗ್ಲಿಕ್ಕೆ ಬೇರೆ ಏನಾದ್ರು ಆಹಾರ ಕ್ರಮಗಳುಂಟಾ? ಒಂದು ನೀವು ಏನು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು, ಲೈಕ್ ಸಬಸ್ಗೆ ಸೊಪ್ಪು ಅಂಡ್ ದೆನ್ ದಿಸ್ ನೆಲ್ಗಡ್ಲೆ ಅಥವಾ ನಾವು ಶೇಂಗಾ ಬೀಜ ಏನ್ ಹೇಳ್ತೀವಿ, ಇದನ್ನ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೆ ಮಗುವಿನ ತಾಯಿಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ನಾವು ಯಾವುದೇ ವಸ್ತು ಡಯಟ್ ಹೇಳಲ್ಲ, ಇದನ್ನ ತಿನ್ಬೇಡಿ ಅಂತ ನಾವು ಹೇಳಲ್ಲ, ಎಲ್ಲದನ್ನು ತಿನ್ನಿ ಅಂತ ಹೇಳ್ತೀವಿ. ಯಾಕಂದ್ರೆ ತಾಯಿ ಚೆನ್ನಾಗಿ ಊಟ ಮಾಡಿದ್ರೇನೆ ಅಲ್ಲಿ ಏನಾಗುತ್ತೆ, ಹಾಲು ಉತ್ಪಾದನೆಗೆ ಹೆಲ್ಪ್ ಆಗುತ್ತೆ. ಹಾಗೂ ತಾಯಿ ಕೂಡ ಯಥೇಚ್ಛವಾಗಿ ನೀರು ಕುಡಿಬೇಕು, ಆಗ ಏನಾಗುತ್ತೆ, ಹಾಲು ಉತ್ಪಾದನೆ ಚೆನ್ನಾಗಾಗತ್ತೆ. ಓಕೆ, ಇದು ನೀವು ತರಕಾರಿಗಳೇನು ಹೇಳಿದ್ರಿ ಈಗ, ಅದೆಲ್ಲ ಎಷ್ಟು ಅಂದ್ರೆ ಇಂಪಾರ್ಟೆಂಟ್ ಅಂತ ಆ ಸಂದರ್ಭದಲ್ಲಿ? ಫಸ್ಟ್ ತಾಯಿ ಕೂಡ ನಿಶಕ್ತರಾಗಿರ್ತಾರೆ, ಅದ್ರ ಜೊತೆಗೆ ತಾಯಿ ಹಾಲು ಕೂಡ ಕುಡಿಸ್ಬೇಕು, ಇನ್ನೂ ನಿಶಕ್ತರಾಗ್ತಾರೆ. ಹಾಗಾಗಿ ಪೂರ ಎಲ್ಲ ವೆಜಿಟೇಬಲ್ಸ್ ಆಯ್ತಾ ಕೊಟ್ರೆ, ಸೊಪ್ಪು ತರಕಾರಿಗಳನ್ನ ಪ್ರತಿದಿನನೂ ಉಪಯೋಗ ಮಾಡ್ತಾ ಇದ್ರೆ, ನಾನ್ ವೆಜ್ ತಿನ್ನೋರಿದ್ರು ನಾನ್ ವೆಜ್ ಕೊಟ್ರೆ, ಸೊ ತಾಯಿ ಕೂಡ ಏನಾಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ, ಹಾಲು ಉತ್ಪಾದನೆ ಚೆನ್ನಾಗಾಗತ್ತೆ, ಸೊ ಮಗು ಕೂಡ ಚೆನ್ನಾಗಿರುತ್ತೆ. ಸೊ ತಾಯಿಯ ಊಟ ಮಾಡೋದ್ರಿಂದ ಮಗುವಿನ ಮೇಲೆ ಏನು ಪರಿಣಾಮ ಬೀರಲ್ಲ. ಕೆಲವರು ಡಯಟ್ ಹೇಳ್ತಾರೆ, ಇದ್ ತಿನ್ಬೇಡಿ ಅದ್ ತಿನ್ಬೇಡಿ, ಮಗುಗೆ ಪರಿಣಾಮ ಬೀರುತ್ತೆ ಅಂತ. ಖಂಡಿತವಾಗಿಯೂ ಪರಿಣಾಮ ಬೀರಲ್ಲ. ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್
ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ಬ್ರೇಕ್ ನಂತರ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದು ಸಂದರ್ಭದಲ್ಲಿ ಈಗ ತಾಯಿಗೆ ಸ್ತನದಲ್ಲಿ ನೋವು ಕಾಣಿಸ್ಕೊಂಡ್ರೆ, ಅಂದ್ರೆ ಬಿರುಕು ಬಂದ್ರೆ, ಕೆಲವೊಂದು ಸಲ ಗಟ್ಟಿ ಆಗುವಂತದ್ದು, ಇದೆಲ್ಲ ಯಾಕಾಗುತ್ತೆ? ಏನು ಮುಂಜಾಗ್ರತೆ ವಹಿಸ್ಬೇಕು? ಯಾವ ಕಾರಣಕ್ಕೆ? ಫಸ್ಟ್ ನಾನು ನಿಮ್ಗೆ ಪೊಸಿಷನ್ ಹೇಳ್ದೆ ಹೇಗೆ ಇಟ್ಕೊಂಡು ಮಗುನ ಹಾಲು ಕುಡಿಸ್ಬೇಕು ಅಂತ. ನೀವು ಆ ಪೊಸಿಷನ್ ನ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ನಿಪ್ಪಲ್ ಕ್ರ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯ್ತಾ? ಇದು ಒಂದು. ಇನ್ನೊಂದು, ಹಾಲು ಕರೆಕ್ಟ್ ಆಗಿ ಕೆಲವೊಂದ್ಸಲ ಕೊಟ್ಟಿಲ್ಲ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಏನಾಗುತ್ತೆ, ಹಾಲು ಅಲ್ಲೇ ಶೇಖರಣೆ ಆಗ್ಬಿಟ್ಟು ಏನಾಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ ಬ್ರೆಸ್ಟ್. ಇದ್ರ ಜೊತೆಗೆ ಕೆಲವೊಂದು ಕಂಡೀಷನ್ ಇರುತ್ತೆ, ಲೈಕ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಸೊ ಮತ್ತೆ ಆಕ್ಸಿಸ್ ಅಂತಾನು ಹೇಳ್ತೀವಿ. ಈಗ ಸ್ವಲ್ಪ ಬ್ರೆಸ್ಟ್ ಗಟ್ಟಿ ಆಗಿದೆ ಅಂತಂದಾಗ ಐದರ್ ವಾರ್ಮ್ ಅಥವಾ ಕೋಲ್ಡ್, ಸ್ವಲ್ಪ ಬಿಸಿ ನೀರ್ದು ಶಾಖ ಅಥವಾ ಕೋಲ್ಡ್ ನೀರ್ದು ಶಾಖ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಅದು ನೀವು 2 ದಿನದಿಂದ ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಬಟ್ ಅದು ಕಡಿಮೆನೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಡಾಕ್ಟರ್ನ ಸಂಪರ್ಕಿಸ್ಬೇಕಾಗತ್ತೆ. ನಿಮ್ಮ ಗೈನಕಾಲಜಿಸ್ಟ್ ನ ಹೋಗಿ ಮೀಟ್ ಆಗಿ ನೋಡಿದಾಗ ಇನ್ ಕೇಸ್ ಕೆಲವೊಂದು ಈ ತರ ಕಂಡೀಷನ್ಸ್ ಇದೆ, ಲೈಕ್ ಅಲ್ಲೇ ಪಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಆ ಪಸ್ ಆದಾಗ ಏನಾಗುತ್ತೆ, ತಾಯಿಗೆ ಜ್ವರ ಬರ್ತಾ ಇರುತ್ತೆ. ಆಯ್ತಾ? ಸೊ ಆ ಏರಿಯಾ ಏನಾಗಿರುತ್ತೆ, ತುಂಬಾ ರೆಡ್ ಆಗಿರುತ್ತೆ, ಮತ್ತೆ ತುಂಬಾ ಗಟ್ಟಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಏನೇ ಮನೆಯಲ್ಲಿ ನೀವು ಮಾಡಿದ್ರು ಕೂಡ ಅದು ಕಡಿಮೆ ಆಗಲ್ಲ. ಹಾಗಾಗಿ ನೀವು ಆಸ್ಪತ್ರೆಗೆ ಬಂದು ಡಾಕ್ಟರ್ನ ಬಳಿ ತೋರಿಸಲೇಬೇಕಾಗಿ ಬರುತ್ತೆ. ಅಂದ್ರೆ ಮಗು ಸರಿಯಾದ ರೀತಿಯಲ್ಲಿ ಹಾಲು ಕುಡಿದಿದ್ರೆ ಆ ರೀತಿ ಆಗುತ್ತಾ? ಹೇಗೆ ಅಂದ್ರೆ ಲ್ಯಾಚಿಂಗ್ ಹೇಳಿದ್ನಲ್ಲ, ಅಂದ್ರೆ ಹೇಗೆ ಭಂಗಿ ಸರಿಯಾಗಿದ್ದಿಲ್ಲ ಅಂತ ಅಂದ್ರೆ ಆಗ ಆತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಸಿಂಪಲ್ ಕ್ರ್ಯಾಕ್ ಆಗಿದ್ರೆ ತಾಯಿಯ ಹಾಲೇ ಸ್ವಲ್ಪ ತೆಗ್ದಿ ಹಚ್ಬೋದು ಅರೌಂಡ್ ಒಂದು, ಅಥವಾ ನಿಮ್ಮ ಡಾಕ್ಟರ್ನ ಕನ್ಸರ್ನ್ ಮಾಡಿದ್ರೆ ಅವ್ರು ಒಂದು ಆಯಿಂಟ್ಮೆಂಟ್ ಕೊಡ್ಬೋದು. ಅದರಿಂದ ನೀವು ಏನ್ ಮಾಡ್ಬೋದು, ಅದನ್ನ ಹಚ್ಚಿದ್ರೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಮಗುವಿಗೆ ಹಾಲು ಹೇಗೆ ಸಿಗುತ್ತೆ? ಹೌದೀಗ ಹಾಲು ಕೊಡ್ಲೇಬೇಕಾಗತ್ತೆ ಅಲ್ವಾ? ಸೊ 2 ನಿಪ್ಪಲು ಕೆಲವೊಂದ್ಸಲ ಕ್ರ್ಯಾಕ್ ಆಗಲ್ಲ, ಒಂದಾಗಿರತ್ತೆ ಇನ್ನೊಂದ್ ಆಗಿರಲ್ಲ. ಯಾವ್ದು ಆಗಿಲ್ಲ ನೋಡಿ ಫಸ್ಟ್ ಅದ್ರಲ್ಲಿ ಹಾಲು ಕುಡಿಸಿ, ನಂತರ ಬೇಕಾದ್ರೆ ಇನ್ನೊಂದ್ ಎದೆಗೆ ಹೋದ್ರೆ ಆಗತ್ತೆ. ಅದು ಸಾಮಾನ್ಯವಾಗಿ ಆ ನೋವು ಎಷ್ಟು ದಿವಸದವರೆಗಿರುತ್ತೆ? ಡಿಪೆಂಡ್ಸ್, ಯೂಶಲಿ 3 to 5 days ಇರುತ್ತೆ. ಕ್ರಮೇಣವಾಗಿ ಕಡಿಮೆ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ. ಈಗ ನೀವು ಮನೇಲಿ ನಿಮ್ಮ ಏನು ಫಸ್ಟ್ ಏಡ್ ಮಾಡ್ತೀರಾ, ಬಿಸಿ ನೀರನ್ನ ಅದ್ರಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಇನ್ನು ಕೆಂಪು ಹಾಗೆ ಇದೆ, ಇನ್ನು ಗಟ್ಟಿ ಗಟ್ಟಿ ಹಾಗೆ ಇದೆ ಅಂತ ಅಂದ್ರೆ ನೀವು ಬೆಟರ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್. ಮ್ಯಾಮ್, ಈಗ ಸಾಮಾನ್ಯವಾಗಿ ಮಗು ಹಾಲು ಕುಡಿಲಿಕ್ಕೆ ನಿರಾಕರಿಸಿದಾಗ ಏನ್ ಮಾಡಬಹುದು? ಯೂಶಲಿ ಮಗು ಹಾಲು ಕುಡಿಯುತ್ತೆ. ಇನ್ ಕೇಸ್ ಆಗಿ ಮಗು ಹಾಲು ಕುಡಿತಿಲ್ಲ, ಮಗು ಡಲ್ ಆಗಿದೆ ಅಂತ ಅಂದ್ರೆ ಮಗುವಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ತಕ್ಷಣ ನಿಮ್ಮ ಪಿಡಿಯಾಟ್ರಿಷಿಯನ್ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಎಲ್ಲ ಮಕ್ಕಳು ಈಗ ಹಸಿವು ಆಗಿದೆ ಅಂತ ತಕ್ಷಣ ನಾವು ಊಟ ಮಾಡ್ತೀವಿ ಹೇಗೆ, ಹಾಗೆ ಮಗು ಕೂಡ ಹಾಲು ಕುಡಿಲೇಬೇಕು. ಬಟ್ ಹಾಲು ಕುಡಿತಿಲ್ಲ, ಒಂದೇ ಮಗು ಡಲ್ ಆಗಿರುತ್ತೆ, ಕೈಕಾಲು ತಣ್ಣಗಾಗಿರುತ್ತೆ, ಪಿಡಿಯಾಟ್ರಿಷಿಯನ್ ಹತ್ರ ಹೋಗ್ಬೇಕಾಗತ್ತೆ. ಅಥವಾ ತುಂಬಾ ಹಠ ಮಾಡ್ತಿರುತ್ತೆ, ಏನ್ ಇದ್ ಮಾಡಿದ್ರು ಹಾಲು ಕುಡಿತಿಲ್ಲ, ಸಮಾಧಾನ ಆಗ್ತಿಲ್ಲ ಅಂತಂದ್ರೆ ನೀವು ಪಿಡಿಯಾಟ್ರಿಷಿಯನ್ ಹತ್ರ ಹೋದ್ರೆ ಒಳ್ಳೇದು. ದಟ್ ಈಸ್ ಅನ್ ಎಮರ್ಜೆನ್ಸಿ ಆಕ್ಚುಲಿ. ಅಂದ್ರೆ ಈಗ ನಿರಾಕರಿಸಿದ ಡೈರೆಕ್ಟ್ ಪಿಡಿಯಾಟ್ರಿಷಿಯನ್ ಹತ್ರ ಹೋಗ್ಬೇಕಾ ಅಥವಾ ಮನೇಲಿ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ ಬೇಬಿ ಡಲ್ ಇದೆ ಅಂತ ಅಂದ್ರೆ ಬೇಬಿ ಹಾಲು ಕುಡಿಯಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ಏನಾಗಿರುತ್ತೆ ಅಂತಂದ್ರೆ ಮಗುವಿಗೆ ರೋಗಾಣು ಬಂದಿರುತ್ತೆ ಅಥವಾ ಸೆಪ್ಟಿಕ್ ಆಗಿರುತ್ತೆ. ಹಾಗಾಗಿ ಅದು ಹಾಲು ಕುಡಿಯಲ್ಲ. ಆಯ್ತಾ? ಡಲ್ ಇರುತ್ತೆ. ಸೊ ತೊಂದರೆ ಇದೆ ಅಂತ ಗೊತ್ತಾದಾಗ ನೀವು ಮನೇಲಿ ಏನು ಪ್ರಯತ್ನ ಮಾಡದೆ ಸೀದಾ ನೀವು ಆಸ್ಪತ್ರೆಗೆ ಬಂದ್ರೆ ಒಳ್ಳೇದು. ಮೇಡಮ್, ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿದ್ದಾಗ, ಅಂದ್ರೆ ಮಾನಸಿಕವಾಗಿ ತಾಯಿ ಕುಗ್ಗಿದ್ದಾಗ, ಅಂತಹ ಸಂದರ್ಭದಲ್ಲಿ ಹಾಲು ಉತ್ಪಾದನೆಗೆ ಏನಾದ್ರೂ ತೊಂದರೆ ಆಗುತ್ತಾ? ಮಾನಸಿಕ ಒತ್ತಡ ಹಾಲು ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತಾ ಅಂತ? ಹೌದು, ತಾಯಿ ಸ್ವಲ್ಪ ನಿಶಕ್ತಿಯಾಗಿರ್ತಾರೆ ಈ ಬಾಣಂತನ ಟೈಮಲ್ಲಿ. ಆ ಟೈಮಲ್ಲಿ ಅವರಿಗೆ ಒತ್ತಡ ಜಾಸ್ತಿ ಆದ್ರೆ ಸೊ ಏನಾಗುತ್ತೆ,
ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದ್ದಾಗ ಅವರಿಗೆ ಹಾಲು ಉತ್ಪಾದನೆ ತೊಂದರೆ ಆಗ್ತಾ ಹೋಗುತ್ತೆ, ಹಾಲು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಅವರಿಗೆ ಸಪೋರ್ಟ್ ಮಾಡಿ, ಯಾರು ಜೊತೆಗಿರ್ತಾರೆ, ತಂದೆ ಆಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಆದಷ್ಟು ಸಪೋರ್ಟ್ ಮಾಡಿ. ಆಗ ಅವರು ಖುಷಿಯಾಗಿರ್ತಾರೆ. ಅವ್ರು ಕಾಮ ಆಗಿದ್ದಾಗ ಏನಾಗುತ್ತೆ, ಮಗುನು ಕೂಡ ಇನ್ನು ಚೆನ್ನಾಗಿ ನೋಡ್ಕೊಳ್ಬಹುದು, ಹಾಲು ಕೂಡ ಉತ್ಪಾದನೆ ಚೆನ್ನಾಗಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಮೇಡಮ್, ಕೊನೆಯದಾಗಿ ಈಗ ಆಗಸ್ಟ್ 1ರಿಂದ 7 ತನಕ ವಿಶ್ವದಾದ್ಯಂತ ಅಂದ್ರೆ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಾವ ಥೀಮ್ ನೊಂದಿಗೆ ಆಚರಿಸಲಾಗುತ್ತೆ ಅಂತ ಹೇಳಿ? ಈ ವರ್ಷ ಥೀಮ್ ಹೀಗಿದೆ ಅಂತಂದ್ರೆ, ಸುಸ್ಥಿರ ಜೀವನದ ಬೆಂಬಲಕ್ಕೆ ಸ್ತನ್ಯಪಾನ ಅಂತ ಇದೆ. ಸೊ ನೀವು ಎಲ್ಲೇ ಇರಿ, ನೀವೇನ್ ಮಾಡ್ಬೇಕು, ಮಗುವಿಗೆ ಹಾಲು ಕುಡಿಸ್ಬೇಕಾಗಿ ಬರುತ್ತೆ ಅಂತ. ಲೈಕ್ ಈಗ ವರ್ಕಿಂಗ್ ಮದರ್ಸ್ ಇರ್ತಾರೆ, ಈಗ 6 ಮಂತ್ ಆದ್ಮೇಲೆ 6 ಮಂತ್ ಅಷ್ಟೇ ರಜೆ ಕೊಡೋದು. ಅದ್ರ ನಂತರ ಏನ್ ಮಾಡ್ಬೇಕು, ಅವ್ರು ಕೂಡ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಈಗ ಅವರಿಗೆ ಡೌಟ್ ಇರುತ್ತೆ, ಈಗ ಹೇಗೆ ನನ್ನ ಮಗುವಿಗೆ ನಾನು ಹಾಲು ಕುಡಿಸೋದು ಅಂತ. ನೀವು ಏನ್ ಮಾಡ್ಬೋದು, ನಿಮ್ಮ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಒಂದು ಬಾಟಲ್ ಅಲ್ಲಿ ಇಟ್ಟು ನೀವು ಕೆಲಸಕ್ಕೆ ಹೋಗ್ಬೋದು. ಸೊ ಇದನ್ನ ಸ್ಟೋರೇಜ್ ಹೇಗ್ ಮಾಡ್ಬೋದು ಅಂತ ಈಗ ಡೌಟ್ ಇರುತ್ತೆ. ನೀವು ನಿಮ್ಮ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ರೂಮ್ ಟೆಂಪರೇಚರ್ ಅಲ್ಲಿ ಒಂದು 2 ರಿಂದ 4 ಗಂಟೆ ತನಕನೂ ನೀವು ಇಡ್ಬೋದು, ಇಟ್ಬಿಟ್ಟು ಕುಡಿಸ್ಬೋದು. ಇಲ್ಲ ನಾವು ಫ್ರಿಜ್ ಅಲ್ಲಿ ಇಡ್ತೀವಿ ಅಂತ ಅಂದ್ರೆ ಬೇಗ ಕೆಲ್ಸಕ್ಕೆ ಹೋಗಕ್ಕೆ ಇರುತ್ತೆ ಅಂತ ಅಂದ್ರೆ ಅದನ್ನ ಈ ಫ್ರಿಜ್ ಅಲ್ಲಿ ಇಟ್ಟು 24 ಗಂಟೆಗಳ ಕಾಲ ನೀವು ಯೂಸ್ ಮಾಡ್ಬೋದು. ಕೆಲವರು ಫ್ರೀಸ್ ಮಾಡ್ಬೇಕು ಅಂತ ಇದ್ರೆ ಹಾಲನ್ನ ನೀವು ಫ್ರೀಸರ್ ಅಲ್ಲೂ ಇಡ್ಬೋದು, ಅಂಡ್ ಅದನ್ನು ನೀವು 3 ರಿಂದ 6 ತಿಂಗಳ ತನಕನೂ ಯೂಸ್ ಮಾಡ್ಬೋದಾಗತ್ತೆ. ಹಾಗೆ ಸೊ ಈವನ್ ನೀವು ವರ್ಕಿಂಗ್ ವುಮೆನ್ ಇದ್ರು ಕೂಡ ಏನ್ ಮಾಡಿ, ನಿಮ್ಮ ಹಾಲನ್ನೇ ಮಗುವಿಗೆ ಕೊಡಿ. ಈ ಸಪ್ತಾಹದಲ್ಲಿ ಯಾಕೆ ಸಪ್ತಾಹವನ್ನು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, 6 ತಿಂಗಳ ತನಕ ಕೇವಲ ತಾಯಿಯ ಎದೆ ಹಾಲನ್ನು ಕೊಡ್ಬೇಕು, ತಾಯಿಯ ಎದೆ ಹಾಲಿನ ಮಹತ್ವವನ್ನು ಪ್ರಪಂಚಕ್ಕೆ ಗುರುತು ಮಾಡಬೇಕು ಅನ್ನೋದಕ್ಕಾಗಿ ಈ ಆಗಸ್ಟ್ 1ರಿಂದ 7 ತನಕ ಈ ಸಪ್ತಾಹವನ್ನು ಸ್ಟಾರ್ಟ್ ಮಾಡಿದ್ರು. ಹಾಗೂ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಇದ್ರ ಜೊತೆಗೆ 2 ವರ್ಷ ತನಕ ನೀವು ಹಾಲು ಕುಡಿಸ್ಬೇಕಾಗಿ ಬರುತ್ತೆ. 6 ತಿಂಗಳ ನಂತರ ನೀವು ಕಾಂಪ್ಲಿಮೆಂಟರಿ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ, ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀರಾ. ಇದರ ಜೊತೆಗೆ ನೀವೇನ್ ಮಾಡ್ಬೇಕು, ತಾಯಿಯ ಹಾಲು ಕೂಡ ಕಂಟಿನ್ಯೂ ಮಾಡ್ಬೇಕಾಗಿ ಬರುತ್ತೆ. ಓಕೆ, ಈಗ 2 ವರ್ಷ ತನಕ ಕೊಡೋದ್ರಿಂದ ಏನಾದ್ರು ಪ್ರಯೋಜನ ಜಾಸ್ತಿ ಇದೆಯಾ, ಹೇಗೆ? 2 ವರ್ಷ ತನಕ ಕೊಡೋದ್ರಿಂದ ನೀವೀಗ ಹೇಳಿ ಸೊ ಏನಾಗುತ್ತೆ ಅಂತಂದ್ರೆ, ಈ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಅದು ಮಕ್ಳಿಗೆ ಇನ್ನೂ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ತಾಯಿಯ ಹಾಲು 6 ತಿಂಗಳ ಮೇಲೆ ಸ್ವಲ್ಪ ಕಡಿಮೆ ಮಾಡಿ, ಬಟ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಡಿ. 2 ಇಯರ್ಸ್ ತನಕ ಕಂಟಿನ್ಯೂಸ್ ಆಗಿ ಕೊಡಿ. ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ, ಸೊ ಅದು ಮಕ್ಕಳಿಗೆ ಲಭ್ಯವಾಗ್ತಾ ಹೋಗುತ್ತೆ. ಓಕೆ, ಈಗ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂದ್ರೆ ಸ್ತನ್ಯಪಾನ ಅಂದ್ರೆ ಮಗುವಿಗೆ ಅದರ ಅರಿವನ್ನ ಮೂಡಿಸುವ ಉದ್ದೇಶದಿಂದ ಈ ಸಪ್ತಾಹವನ್ನ ವರ್ಷ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳ್ತೀವಿ. ಕೊನೆಯದಾಗಿ ಮ್ಯಾಮ್, ಅಂದ್ರೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ತಾಯಂದಿರಿಗೆ ನಿಮ್ಮ 2 ಕಿವಿ ಮಾತನ್ನ ಹೇಳೋದಾದ್ರೆ? ಫಸ್ಟ್, ದಯವಿಟ್ಟು ನೆಗೆಟಿವ್ ಆಗಿ ತಿಳ್ಕೊಳ್ಬೇಡಿ ನನ್ನಲ್ಲಿ ಹಾಲು ಇಲ್ಲ ಅಂತ. ಖಂಡಿತವಾಗಿಯೂ ನಿಮ್ಗೆ ಎಷ್ಟು ಹಾಲು ಉತ್ಪಾದನೆ ಆಗ್ಬೇಕು, ಎಷ್ಟು ಹಾಲು ನಿಮ್ಮ ಮಗುವಿಗೆ ಬೇಕು, ಅಷ್ಟು ನಿಮ್ಮ ಎದೆಯಲ್ಲಿ ಹಾಲು ಇರುತ್ತೆ. ಪಾಸಿಟಿವ್ ಥಿಂಕ್ ಮಾಡಿ, ಹಾಗಾಗಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಡಯಟ್ ಮಾಡಕ್ ಹೋಗ್ಬೇಡಿ, ಎಲ್ಲವನ್ನು ಊಟ ಮಾಡಿ, ನೀರು ಚೆನ್ನಾಗಿ ಕುಡಿಯಿರಿ, ಹಾಲು ಉತ್ಪಾದನೆ ಚೆನ್ನಾಗಿ ಆಗುತ್ತೆ. ಇಷ್ಟೊತ್ತು ತಾಯಿಯ ಹಾಲಿನ ಪ್ರಯೋಜನ ಹಾಗೂ ತಾಯಂದಿರು ಯಾವೆಲ್ಲ ರೀತಿಯನ್ನ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ತಾಯಿ ಹಾಲು ಮಗುವಿನ ಹಕ್ಕು, ಹಾಗೆ ತಾಯಿಯ ಹೆಮ್ಮೆ. ವಿಶ್ವ ಸ್ತನ್ಯಪಾನ ದಿನಾಚರಣೆಯ ಅಂಗವಾಗಿ ತಾಯಿ ಹಾಲಿನ ಮಹತ್ವದ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಟ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗಲಿದ್ದೇವೆ. ಅಲ್ಲಿವರೆಗೆ ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ.
ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ ವೆರಿಕಾಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ ವೆರಿಕಾಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ